ಹಲೋ, ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾನು ನನ್ನ ಪುಟ್ಟ ಗಾರ್ಡನ್ನ ತೋರಿಸ್ತಾ ಇದ್ದೀನಿ. ಜಸ್ಟ್ ಒಂದು ವ್ಯೂ ಅಷ್ಟೇ. ಆ್ಯಕ್ಚುಲಿ ನಾನು ಎಕ್ಸ್ಟೆಂಡ್ ಮಾಡಬೇಕು ಮತ್ತು ಅದನ್ನು ಡೆವಲಪ್ ಮಾಡಬೇಕು ಅಂತ ಹೇಳಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ. ಅದೇ ರೀತಿ ಇವಾಗ ನಾನು ಡೆವಲಪ್ ಮಾಡೋದಕ್ಕೋಸ್ಕರ ಏನೆಲ್ಲ ತಯಾರಿ ನಡೆಸಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ, ಒಂದು ಪುಟ್ಟ ವೀಡಿಯೋನ ನೋಡಿ, ಕೊನೆ ತನಕ ನೋಡಿ. ಪರವಾಗಿಲ್ಲ, ಸೊಪ್ಪು ಕಡೆ ಎಲ್ಲ ಚೆನ್ನಾಗೇ ಡೆವಲಪ್ ಆಗ್ತಾಯಿದೆ. ಬೇಗನೆ ಬಂದುಬಿಡುತ್ತೆ ಸೊಪ್ಪು. ಒಂದು ತಿಂಗಳಲ್ಲೇ ನಿಮಗೆಲ್ಲ ಥರದ ಸೊಪ್ಪುಗಳು ಹೆಚ್ಚು ಕಮ್ಮಿ ಸಿಕ್ಬಿಡುತ್ತೆ. ಇದು ಬೆಂಡೆಕಾಯಿ ಆಲ್ರೆಡಿ ಸಣ್ಣ ಸಣ್ಣ ಮೊಗ್ಗುಗಳು ಬರ್ತಾಯಿದೆ. ಅದರಲ್ಲಿ ಹೂ ಬಿಡೋದಕ್ಕೆ ತಯಾರಾಗ್ತಾಯಿದೆ ಅಂತ ಅನ್ನಿಸ್ತಿದೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಇದು ಮಾವಿನ ಮರ ಅದು. ಆ್ಯಕ್ಚುಲಿ ಅದು ನಾನು ಬೇರೆ ಕಡೆ ನಾಟ್ತೀನಿ. ಬೀಜದಿಂದ ಆಗಿದ್ದದು. ಇದು ಟೊಮೆಟೊ, ಇದನ್ನು ರೀಪಾಟ್ ಮಾಡ್ತೀನಿ. ವಾಟರ್ ಆ್ಯಪಲ್, ಇದು ಬೀನ್ಸ್ ಅಂತ ಅನ್ನಿಸ್ತಾ ಇದೆ. ಬಟ್ ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ನಂಗೆ ಗೊತ್ತಾಗುತ್ತೆ ಏನಾಗಿದೆ ಅದು ಅಂತ. ಕೊತ್ತಂಬರಿ, ಮಲ್ಬೆರಿನ ಬೇರೆ ಕಡೆ ನಾಟಿ ಮಾಡಬೇಕಾಗಿದೆ. ಹಾಗಲಕಾಯಿ ಬಳ್ಳಿ ಎಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ನೋಡಿ. ಅದಕ್ಕೆ ಸಪೋರ್ಟಿಗೆ ಕೊಡ್ತಾಯಿದ್ದೀವಿ. ಬಟ್ ಅದನ್ನು ಬೇರೆ ಕಡೆಗೆ ಚೇಂಜ್ ಮಾಡ್ತೀನಿ. ಅಂದರೆ ಪಾಟ್ ಸಮೇತನೇ, ಗ್ರೋ ಬ್ಯಾಗ್ ಸಮೇತನೇ ಬೇರೆ ಕಡೆಗೆ ಇಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಹೆಲ್ತಿಯಾಗಿದೆ. ಇಷ್ಟು ಹೆಲ್ದಿಯಾಗಿರೋವಂಥದ್ದು ಅದು ತರಕಾರಿಗಳು ಕೂಡ ಅಷ್ಟೇ ಹೆಲ್ದಿಯಾಗಿರುತ್ತೆ. ಮೊಗ್ಗು ಮತ್ತು ಅದರಲ್ಲಿ ಒಂದೆರಡು ಬೆಂಡೆಕಾಯಿ ಇದೆ. ಇದು ಕೂಡ ಬೆಂಡೆ ಪ್ಲಸ್ ಹಾಗಲಕಾಯಿ ಈ ಪಾಟಲ್ಲಿದೆ. ಮೊಗ್ಗು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಸಂತೋಷ ಅನಿಸುತ್ತೆ. ಕರಿಬೇವು, ಮೂಲಂಗಿ ಆಗಲೇ ನಾಲ್ಕು ಎಲೆಗಳು ಬಂದಿದೆ. ನನಗೆ ತುಂಬ ಎಕ್ಸೈಟ್ ಆಗ್ತಿದೆ. ಕೆಳಗಡೆ ಹೇಗೆ ಡೆವಲಪ್ ಆಗಿರುತ್ತೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೋಡೋಣ. ಒಂದನ್ನು ಎತ್ಬಿಟ್ಟು ನೋಡೋಣ ಎಷ್ಟರ ಮಟ್ಟಿಗೆ ಡೆವಲಪ್ ಆಗಿರುತ್ತೆ ಅಂತ. ಇನ್ನೊಂದು 4-5 ಇಂಚು ಬೆಳೀಲಿ ಅದು. ಸಣ್ಣದಾಗಿರೋ ಪಪಾಯ ಸೀಡ್ಸ್ ಅದರಲ್ಲೇ ಹಾಕಿದ್ದೆ. ಸೊ ಬರ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಇದರಲ್ಲಿ ಟೊಮೆಟೊ, ಇದರಲ್ಲಿ ಬೀಟ್ರೂಟು ಮತ್ತು ಕ್ಯಾರೆಟ್ನ ಹಾಕಿದ್ದೀನಿ. ಮಧ್ಯಕ್ಕೆ ಮಾತ್ರ ಸೌತೆ ಬೀಜ ಹಾಕಿದ್ದೀನಿ. ನೋಡೋಣ. ಇದು ನೋಡಿ ನನ್ನ ನ್ಯೂ ಫ್ಯಾಮಿಲಿ ಮೆಂಬರ್ಸ್. ನಂತರದ ವಿಡಿಯೋದಲ್ಲಿ ಏನೆಲ್ಲ ಇದರಲ್ಲಿ ನಾನು ನಾಟಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಬಾಯ್.